ಅದರಲ್ಲಿ ಮರಾಠ ರೆಜಿಮೆಂಟ್, ಇದರಲ್ಲಿ 12th ಬೆಟಾಲಿಯನಲ್ಲಿ ಕಮಿಷನ್ ತಗೊಂಡು 6th ಬೆಟಾಲಿಯನ್ ಕಮಾಂಡ್ ಮಾಡಿ, ಅದಾದಮೇಲೆ ಸಿಯಾಚಿನಿಂದ ಹಿಡಿದು ರಾಜಸ್ಥಾನದಿಂದ ಹಿಡಿದು ಕಡೆಗೆ ಶಿವಮೊಗ್ಗದಲ್ಲಿ NC ಕಮಾಂಡೆಂಟ್ ಆಗಿ ಹೋಗಿದ್ದೆ. ಸೊ ಒಂದು 30 ವರ್ಷಗಳು ಹೇಳಿದ ಹಾಗೆ ಸರ್ವೀಸ್ ಮಾಡಿ, ಸೊ ಅಲ್ಲಿಂದ ಕಾರ್ಪೊರೇಟಲ್ಲಿ 10 ವರ್ಷ ಬಿರ್ಲಾದಲ್ಲಿದ್ದು, ಅಲ್ಲಿಂದ ಈಗ ಒಂದು NGO ನಡೆಸ್ತಾ ಇದ್ದೀನಿ, ಕರ್ಮಭೂಮಿ ಫೌಂಡೇಶನ್ ಅಂತ ಹೇಳಿ, ಬಡ ಮಕ್ಕಳಿಗೆ ಬೀದಿ ಮಕ್ಕಳಿಗೆ ಅಂತ ಹೇಳಿ 7 ವರ್ಷ ಆಯಿತು. ಕೈಲಾಸ ಮಾನಸರೋವರಕ್ಕೆ ಹೋಗಿ ಬಂದ ಮೇಲೆ ಒಂದು 6th ಸೆನ್ಸ್ ನನಗೆ ಇದಾಯಿತು. 3 ಸರಿ ಆ ತಾಯಿ ಸಾವು ಬದುಕಿಂದ ನನ್ನನ್ನು ಬದುಕಿಸಿಯಾಳೆ. ಇದು 4ನೇ ಜನ್ಮ, ಹಾಗಾಗಿ ಇದು ನಂದಲ್ಲ, ಇದು ಸಮಾಜದ್ದು ಅಂತ ಹೇಳಿ ಆ ಒಂದು ಕಾರಣದಿಂದ ಪೆನ್ಷನ್ ಸೇವಿಂಗ್ಸನ್ನು ಇದು ಮಾಡಿ ಮನೆಯದು ಒಂದು ಪೋರ್ಷನ್ನ ಇಟ್ಟು 1 ವರ್ಷ ಡಿಸೈನ್ ಮಾಡಿ ಪ್ರಾರಂಭ ಮಾಡಿದ್ದು. 2ನೇದು, ಇದು ನಿಸರ್ಗ ಮನೆ ನಿಜವಾಗಲೂ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಟ್ರೀಟ್ಮೆಂಟ್ ಬಗ್ಗೆ 2 ಮಾತಿಲ್ಲ. ಎಕ್ಸಲೆಂಟ್ ಟೀಮ್ ವರ್ಕ್. ಯಾರು ಯಾವತ್ತು ಯಾವುದೇ ಕಡೆ ಟ್ರೀಟ್ಮೆಂಟ್ ಹೋದಾಗ ಒಂಥರ ಅಳುಮುಖ ಆಗಲಿ, ಏನೋ ಬಂದ್ರಲ್ಲ ಮಾಡಬೇಕು ಅಂತ ಹೇಳಿ ಒಬ್ಬರಿಗೆ ತಾರತಮ್ಯ ಆಗಲಿ ಇಲ್ಲ. ಅವರೇ ಕೇಳಿ, ಅವರೇ ಎಕ್ಸ್ಪ್ಲೇನ್ ಮಾಡಿ ಮಕ್ಕಳ ಥರ ನಮಗೆ ಟ್ರೀಟ್ಮೆಂಟ್ ಮಾಡ್ತಾರೆ. ಎಕ್ಸಲೆಂಟ್. ಐ ಹ್ಯಾವ್ ನೆವರ್ ಫೌಂಡ್ ಎನಿವೇರ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ ಸರ್ ಆ್ಯಂಡ್ ಬಿಗ್ ಸೆಲ್ಯೂಟ್. ನಾಳೆ ಒಂದು 5 ನಿಮಿಷ ಡಾಕ್ಟರ್ ಅನನ್ಯ ಹತ್ರ ಕೇಳಿದ್ದೀನಿ. ಒಂದು ಮಾತನ್ನು ಮಾತ್ರ ಹೇಳ್ತೀನಿ.